ಶ್ಲೋಕಗಳಲ್ಲಿ ಸ್ವಯಂ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ನನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ತಿಳಿಸಬಹುದು ಅಷ್ಟು ತಿಳಿಸ್ಕೊತೆ. ನನ್ನ ಮೊದಲ ಪ್ರಶ್ನೆ ಆಚಾರ್ಯರೇ, ಕೃಷ್ಣ ಅಂದ ತಕ್ಷಣ ಯಾಕೆ ಎಲ್ರಿಗೂ ಅಷ್ಟೊಂದು ಅಚ್ಚುಮೆಚ್ಚು ಅಂತ? ಅದು ಹೆಸರಿನಲ್ಲಿಯೇ ಆ ಒಂದು ಅಯಸ್ಕಾಂತದ ಶಕ್ತಿ ಇದೆ. ಕೃಷ್ಣ ಅನ್ನುವ ಶಬ್ದವೇ ಕರ್ಷತಿ ಇತಿ ಕೃಷ್ಣ, ಮನಃಕೃಷ್ಣ ಅಂತ. ಭಾಗವತದಲ್ಲಿ ಸಕರನ್ ಮನಃಕೃಷ್ಣ ಪದಾರವಿಂದಯೋ ಅಂತ ಷಷ್ಠ ಸ್ಕಂದದಲ್ಲಿ ಮನಃಕೃಷ್ಣ ಅಂದ್ರೆ ಎಂಥವರ ಮನಸ್ಸನ್ನು ಕೂಡ ತನ್ನ ಕಡೆ ಆಕರ್ಷಣೆ ಮಾಡುವಂತಹ ಆ ಮುಖ, ಈ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂತ ಏನ್ ಹೇಳ್ತಾರೆ, ಅದು ಆ ಕೃಷ್ಣನ ಮುಖದಲ್ಲಿಯೇ ಇದೆ. ಇನ್ನ ಗುಣ, ಅವನ ನಡೆ, ಅವನ ನುಡಿ, ದೇವರ ಹುಟ್ಟಿನಂತೆ ಯಾರ ಹುಟ್ಟೂ ಇಲ್ಲ. ದೇವರು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನನ್ನ ಹುಟ್ಟಿನ ಗುಟ್ಟು ತಿಳಿದರೆ ಯಾರು ತಿಳಿತಾರೆ ಅವರಿಗೆ ಹುಟ್ಟೇ ಇಲ್ಲದ ಹಾಗೆ ಮಾಡ್ತೇನೆ ಅಂತ. ಭಗವಂತನ ಹುಟ್ಟಿನ ಸುತ್ತು ಹಣೆದ ಭಾಗವತದ ಕತೆ ಮನಮೋಹ. ಅಂದ್ರೆ ವಸುದೇವ, ಕೃಷ್ಣ ಅಂದ್ರೆ ದೇವ. ಅವನನ್ನ ತಲೆಯಲ್ಲಿ ಸಜ್ಜನರ ಬಳಿಗೆ ಸಂಪತ್ತು ತಾನಾಗಿ ಬರುತ್ತೆ, ಅವರು ಮಾಡಿದ ಸಾಧನೆಗೆ ಅನುಗುಣವಾಗಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟಕ್ಕೆ ತಕ್ಕ ಹಾಗೆ ನಮ್ಗೆ ತಿಮ್ಮಪ್ಪನ ದರ್ಶನ ಆಗ್ತೀವಿ. ನೀವು 300 ರೂಪಾಯಿ ಕೊಟ್ರೆ ದೂರದಲ್ಲಿ ನಿಲ್ಲಿಸ್ತಾರೆ, 10,000 ಕೊಟ್ರೆ ಹತ್ರ ನಿಲ್ಲಿಸ್ತಾರೆ. ಕೈ ಹಿಡ್ಕೊಂಡ್ರೆ ಅದರಲ್ಲಿ ಕೂರ್ಸ್ಕೊಂಡು ಕರ್ಣಂಗೆ ಆಶ್ಚರ್ಯ, ಎಲ್ಲೂ ಇಲ್ಲ ಫ್ರೆಂಡ್ಶಿಪ್ ಇವತ್ತೇನು ನನಗೆ ಹೋಗಿ ಒಂದು ಏಕಾಂತ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ, ಕರ್ಣ ನಿನ್ನ ಹುಟ್ಟು ನಿನ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೀನು ನಿಜವಾಗಿ ಧರ್ಮರಾಜನಿಗೆ ಅಣ್ಣ. ಕುಂತಿ ಚಕ್ಲಿ, ಹಸಿ ಚಕ್ಲಿ ಒಂದೇ, ಹಸಿ ಚಕ್ಲಿ ಅದು ಬಿಡು. ನೀನು ಮಾಡ್ತಿರೋದು ನಿನ್ ಡ್ಯೂಟಿ, ರಕ್ಷಣೆ ಮಾಡೋದು ದೇವರು. ಇದು ಕೃಷ್ಣ. ನಿಷ್ಕಾಮ ಕರ್ಮ, ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಕರ್ಮ ಮಾಡಬಾರ್ದು. ನಮ್ದೇನಾಗಿದೆ ನಿಷ್ಕರ್ಮ ಕಾಮ, ಅಂದ್ರೆ ಕರ್ಮ ಮಾಡೋದೇ ಇಲ್ಲ. ಕೂತ್ ಕಡೆ ಅಲ್ಲಿ ಎಲ್ಲಾ ಕಡೆ ನಾವ್ ಇನ್ವೆಸ್ಟ್ ಮಾಡಿ ಎಲ್ಲಾ ಕಡೆಯಿಂದ ಬರ್ಬೇಕು, ಎಲ್ಲ ದುಡ್ಡು ನನ್ನಿಂದ ಯಾರಿಗೂ ಹೋಗ್ಬಾರ್ದು, ಎಲ್ಲ ನಂಗೆ. ಇದು ದುರ್ಬುದ್ಧಿ. ಕೃಷ್ಣ ಹೇಳಿದ್ದಕ್ಕೂ ನಾವಿರೋದಕ್ಕೂ ಭಾರಿ ವ್ಯತ್ಯಾಸ. ಮಾಡಬಾರ್ದು. ಯಾರೇ ಇರ್ಲಿ, ಕತೆ ತರ ಯಾವ್ದು ಬರ್ದಿಲ್ಲ. ಅಲ್ಲಿ ಎಲ್ಲಿಯೂ ಕೂಡ ನಮ್ಮ ಹೆಸರು ಹಾಕಲ್ಲ, ಬೇರೆ ಹೆಸರು ಹಾಕಿ ಆ ಪಾತ್ರವನ್ನ ನಾವು ನಮ್ಮಲ್ಲಿ